ಮತದಾರ ಬಂಧುಗಳೇ, ನಾವೇನು ಇಂಡಿಯಾ ಒಕ್ಕೂಟದ ಭಾಗ್ಯವಾಗಿ ಈಗ ಇವತ್ತು ಕೆರೆಬಿಡ್ಚಿ ಗ್ರಾಮಕ್ಕೆ ಬಂದಿದ್ದೀವಿ. ಇದು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಸೊ ನಮ್ಮ ಇಲ್ಲಿ ಈ ಒಂದು ಬರುವ ಉದ್ದೇಶ, ಬರುವ 7ನೇ ತಾರೀಕು ದಿನಾಂಕ 7ನೇ ತಾರೀಕು ಮಂಗಳವಾರ ಏನು ಲೋಕಸಭೆ ಚುನಾವಣೆಯ ಮತದಾನ ಇದೆ. ಆ ಮತದಾನದ ಉದ್ದೇಶಿಸಿ ಇನ್ನು MP ಕ್ಯಾಂಡಿಡೇಟ್ ಆದಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರ ಪರವಾಗಿ ಮತಯಾಚನೆಗೆ ಬಂದಿದ್ದೀವಿ. ಸೊ ಈ ಒಂದು ಮತಯಾಚನೆಗೆ ನಮ್ಮ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾದಂತಹ ಶಿವಕುಮಾರ್ ಸರ್ ಇದ್ದಾರೆ. ಮತ್ತು ಅದೇ ರೀತಿ ಕಾಂಗ್ರೆಸ್ಸಿನ ಮುಖಂಡ ಮತ್ತು ಸಂಜೀವಿನ ಸೆಕ್ರೆಟರಿ ಆದಂಥ ಮಾಜಿ ಸೆಕ್ರೆಟರಿ ಆದಂಥ ರಿಯಾಸ್ ಅವರಿದ್ದಾರೆ. ಅದೇ ರೀತಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ, ಆಮ್ ಆದ್ಮಿ ಪಾರ್ಟಿ ಅಭ್ಯರ್ಥಿ ಮತ್ತು ಅಧ್ಯಕ್ಷ ಆದಂಥ ಸಾಜಿದ್ ಅವರಿದ್ದಾರೆ. ಮತ್ತು ಆಮ್ ಆದ್ಮಿ ಪಕ್ಷದ ಮುಖಂಡರಾದ ಶಬೀರ್ ಅವರಿದ್ದಾರೆ, ಮತ್ತು ಜಬಿ ಮತ್ತು ಸುರೇಶ್ ಸಿಡ್ಲಪ್ಪ ಅವರಿದ್ದಾರೆ, ಜಂಟಿ ಕಾರ್ಯದರ್ಶಿ ಆದಂಥ, ಮತ್ತು ಇನ್ನು ರಾಮತ್ ಅವರಿದ್ದಾರೆ. ಅದೇ ಸಲುವಾಗಿ ಈ ಗ್ರಾಮದ ಮುಖಂಡರು ಮತ್ತು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾಧ್ಯಕ್ಷರಾದಂಥ ಶಾಬಾಸ್ ಖಾನ್ ಅವರು ಕೂಡ ಈ ಒಂದು ಮತಯಾಚನೆಯ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಮತ್ತು ಅನೇಕ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಮುಖಂಡರು ಕೂಡ ಇದ್ದಾರೆ. ಹಾಗಾಗಿ ನಾವು ನೇರವಾಗಿ ಈ ಮತಯಾಚನೆ ಮಾಡುವ ಉದ್ದೇಶ ಮತ್ತು ಈ ಒಂದು ಕಾರ್ಯಕ್ರಮನ ನಾನು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾಧ್ಯಕ್ಷರಾದಂಥ ಶಾಬಾಸ್ ಖಾನ್ ಅವರು ಮಾತಾಡಬೇಕಂತ ಕೇಳಿದ್ದಾರೆ. मैं आप सभी का यहाँ पर आए हुए जमा हुए हैं इन सब का शुक्रिया अदा करना चाहता हूँ। आप सभी को मालूम है कि आज 7 तारीख को वोटिंग होने जा रहे हैं और सभी सेक्युलर पार्टियों ने ये तय कर चुके हैं कि कांग्रेस को सपोर्ट करना है, क्योंकि जो भी फिरका वाराना जो भी प्रोसेस है, जो पार्टियां हैं, उनको रोकना हमारा मकसद है। इसीलिए जो भी सभी सेक्युलर पार्टियां हैं सब एक होकर कम्युनल पार्टी को हटाने की पूरी कोशिश कर लिए हैं और तय कर चुके हैं। इसीलिए आप सभी भाइयों से ये गुजारिश करता हूँ कि आप बग़ैर पैसे लिए हुए, क्योंकि ये वोट आपका हक है, हक को आप नीलाम मत करो, ये मेरी गुजारिश है। ये आपका हक है, जैसा हम देश में जीने का हक है, आपका वोट डालने का भी हक है। इसीलिए अपने हक को फरोख्त ना कीजिए, नीलाम ना कीजिए। मेहरबानी कर कांग्रेस को 7 तारीख को बगैर मिस किए हुए इस बार 100% आप सभी वोट करना बहुत ज़रूरी है, क्योंकि हमारे मुल्क में अमन सलामती और तमाम मजहबों के बीच में मोहब्बत क़ायम रहना है। तो हम इस बार ज़रूर बगैर एक वोट मिस किए हुए इस बार वोट करना बहुत ज़रूरी है। ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರುವಂಥ ಈ ಚನ್ನಗಿರಿ ಮತ್ತು ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಎಲ್ಲ ಪ್ರವಾಸ ಕೈಗೊಂಡು ಎಲ್ಲ ತರಹದ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಪಣ ತೊಟ್ಟಿದ್ದಾರೆ. ಆದ ಕಾರಣ ಒಂದು ಇಲ್ಲಿ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇತ್ತು. ಆಮ್ ಆದ್ಮಿ ಪಾರ್ಟಿಯ ಸಂಘಟನೆಯನ್ನು ಬಳಸಲಾರದೆ ಆ ಕಾರ್ಯಕರ್ತರು ನಾವು ಯಾಕರಿಗೆ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಇತ್ತು. ಆ ಕನ್ಫ್ಯೂಷನ್ನು ದೂರ ಮಾಡಲಿಕ್ಕೆ ನಮ್ಮ ಶಾಸಕರು, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮತ್ತು ಬೇರೆ ಅವ್ರ ಕಡೆ ಸಂಪರ್ಕ ಮಾಡಿ ಈ ಆಮ್ ಆದ್ಮಿ ಪಾರ್ಟಿಯ ಈ ಸಂಘಟನೆಯನ್ನು ಇಂಡಿಯಾ ಒಕ್ಕೂಟಕ್ಕೆ ಬಳಸಲಿಕ್ಕೆ ನಾವು ನಿನ್ನೆಯಿಂದ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮವನ್ನು ದಾವಣಗೆರೆ ಮತ್ತು ಹರಿಹರ, ರಾಜನಹಳ್ಳಿ, ಮಲೆಬೆನ್ನೂರು, ಬಸವಪಟ್ಟಣ ಹಾಗೂ ಹೊನ್ನಳ್ಳಿ, ಚನ್ನಗಿರಿ ಮತ್ತು ನೆಲ್ಲೂರು ಮೂಲಕ ನಾವು ಇವತ್ತು ಈ ಕ್ಷಣ ನಾವು ಚನ್ನಗಿರಿಯಲ್ಲಿ ಇದ್ದೇವೆ. ಈ ಎಲ್ಲ ಆಮ್ ಆದ್ಮಿ ಪಾರ್ಟಿಯ ಸಂಘಟನೆಯ ಕಾರ್ಯಕರ್ತರು ಹಾಗೂ ನಮ್ಮ ಡಿಸ್ಟ್ರಿಕ್ಟ್ ಅಧ್ಯಕ್ಷರು ಜೊತೆಗೂಡಿ ನಾವು ಈ ಪ್ರವಾಸವನ್ನು ಕೈಗೊಂಡಿದ್ದೇವೆ. ಇದರಲ್ಲಿ ನಾವು ಪ್ರಥಮವಾಗಿ ಹೇಳೋದೇನೆಂದರೆ, ಈ ಕಾಂಗ್ರೆಸ್ ಪಾರ್ಟಿಯ ನಮ್ಮ ಸಂವಿಧಾನವನ್ನು ಉಳಿಸಲಿಕ್ಕೆ ಎಲ್ಲ ಒಂದು ಜಾತ್ಯಾತಿ ಒಂದು ಹೊಂದಿರುವಂಥ ಮನವಾದಿ ಶಕ್ತಿಯನ್ನು ಹಿಮ್ಮೆಟ್ಟಲಿಕ್ಕೆ ಎಲ್ಲವೂ ನಮ್ಮ ಒಂದು ಭಾರತ ದೇಶವನ್ನು ಪ್ರೀತಿಸುವ ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರೀತಿಸುವ ಒಂದು ಸಂವಿಧಾನ ಉಳಿಸಲಿಕ್ಕೆ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕು. ಮತ್ತು ನಮ್ಮ ದಾವಣಗೆರೆಯ ಈಗ MP ಕ್ಯಾಂಡಿಡೇಟ್ ಆದ ಇಂಡಿಯಾ ಒಕ್ಕೂಟದ ಪ್ರಬಲ ಆಕಾಂಕ್ಷಿ ಮತ್ತು ಪ್ರಬಲ ಒಂದು ಕ್ಯಾಂಡಿಡೇಟ್ ಆಗಿರುವ ಪ್ರಭಾ ಮಲ್ಲಿಕಾರ್ಜುನರು ಜಯಶೀಲರಾಗಿ ಮಾಡಿ ಈ
ಅವರನ್ನು ಜಯಶೀಲ ಮಾಡೋದಲ್ಲ, ನಮ್ಮ ಒಂದು ಸಂವಿಧಾನವನ್ನು ಉಳಿಸಲಿಕ್ಕೆ ಸದಾ ಪ್ರಯತ್ನ ಮಾಡೋದು ಮತ್ತು ನಮ್ಮ ಒಂದು ಇದರಲ್ಲಿ ಎಲ್ಲರದು ಕೈ ಜೋಡಿಸೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಇವತ್ತು ನಾವು ಇಂಡಿಯಾ ಒಕ್ಕೂಟದ ಪಕ್ಷಗಳಾದ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಇವತ್ತು ನಾವು ಚನ್ನಗಿರಿಯ ಪಟ್ಟಣದಲ್ಲಿ ಇನ್ನು ಮುಂದಿನ 7ನೇ ತಾರೀಕು MP ಎಲೆಕ್ಷನ್ ಇದೆ, ಚುನಾವಣೆ ಇದೆ. ಆ ಒಂದು ಚುನಾವಣೆಗೋಸ್ಕರ ನಾವು ಇಂಡಿಯಾ ಒಕ್ಕೂಟದ ವತಿಯಿಂದ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ನೀವು ಅಂದ್ಕೊಂಡಿರ್ಬೋದು, ಹಿಂದೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾನೇ ಈ ಒಂದು ಕ್ಷೇತ್ರದ ಅಭ್ಯರ್ಥಿಯಾಗಿ ಇಂಡಿಯಾ ಆಮ್ ಆದ್ಮಿ ಪಕ್ಷದಿಂದ. ಆದರೆ ಇವತ್ತು ನಾವು ಕಾಂಗ್ರೆಸ್ ಜೊತೆ ಒಕ್ಕೂಟದಲ್ಲಿ ಇದ್ದೀವಿ ಅಂದರೆ ಈ ದೇಶದ ವ್ಯವಸ್ಥೆ ಯಾವ ಕಡೆ ಸಾಗ್ತಾ ಇದೆ ಅಂತ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ಸಂವಿಧಾನ ಉಳಿಬೇಕು, ಈ ದೇಶ ಉಳಿಬೇಕಂದ್ರೆ ಇವತ್ತು ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಏನು ಹಿಂದೆ ಸ್ವಾತಂತ್ರ್ಯದ ಹಿಂದೆ ನಾವು ಬ್ರಿಟಿಷರ ಗುಲಾಮರಾಗಿದ್ವಿ, ಅದೇ ರೀತಿ ಈ ಮನುವಾದಿಗಳ ನಾವು ಗುಲಾಮರಾಗಬೇಕಾಗುತ್ತೆ. ನೀವು ಈ ಸಂದರ್ಭದ ಇದು ಕೊನೆಯ ಚುನಾವಣೆ ಅಂತ ನಮ್ಮ AICC ರಾಷ್ಟ್ರೀಯ ಅಧ್ಯಕ್ಷ ಹೇಳ್ತಾ ಇದ್ರು ಒಂದು ಭಾಷಣದಲ್ಲಿ, ಮಲ್ಲಿಕಾರ್ಜುನ ಖರ್ಗೆ ಅವರು. ಈ ಚುನಾವಣೆ ಏನಾದರೆ ಇಂಡಿಯಾ ಒಕ್ಕೂಟ ಗೆದ್ದಿಲ್ಲ ಅಂದರೆ ಇದು ಕೊನೆಯ ಚುನಾವಣೆ ಅಂತ ನೀವು ಅನ್ಕೊಳ್ರಿ ಅಂತ ಹೇಳ್ತಿದ್ರು. ಮುಂದಿನ ದಿನಗಳಲ್ಲಿ ಈ ಚುನಾವಣೆನೂ ಕೂಡ ಮಾಡಲಿಕ್ಕೆ ಇವರು ತಯಾರಿರಲ್ಲ. ಕೇವಲ ತಮ್ಮ ಹಿಟ್ಲರ್ ಆಡಳಿತ ಇವರು ಮಾಡೋಕ್ಕೆ ತಯಾರಿ ಮಾಡ್ಕೊಂಡಾರೆ. ಹಾಗಾಗಿ ನಾನು ಇಡೀ ಚನ್ನಗಿರಿ ಕ್ಷೇತ್ರದ ಮತದಾರರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇವೆ, ನೀವು ದಯಮಾಡಿ 7ನೇ ತಾರೀಕು ಏನು ಮಂಗಳವಾರ ಇದೆ, ದಯಮಾಡಿ ನೀವು ಚುನಾವಣೆ ಬೂತಿಗೆ ಹೋಗಿ ವೋಟಿಂಗ್ ಮಾಡಿ. ನೀವು 2ನೇ ನಂಬರಿಗೆ ನಮ್ಮ ಅಭ್ಯರ್ಥಿಯಾದಂಥ ಪ್ರಭಾ ಮಲ್ಲಿಕಾರ್ಜುನರಿಗೆ ನೀವು ವೋಟ್ ಮಾಡುವ ಮೂಲಕ ಪ್ರಚಂಡ ಬಹುಮತದಿಂದ ಆರಿಸಿ ತರಿಸಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಕನ್ನಡ. और वेलफेयर पार्टी के शाहबाज साहब अरकान कमेटी के शाहबाज साहब और इनके अरकान कमेटी, अस्सलाम वालेकुम रहमतुल्लाहि बरकातहू। आज हमारा सिर्फ एक ही मकसद है कि ये फ़िरकापरस्त ताकतों को रोकने के मकसद से जितने भी इस देश के, इस मुल्क के जो फ़िरकापरस्त ताकतों को रोकने की सलाहियत रखते हैं और इस देश की अमन और शांति कायम रखने के लिए जितने भी जो पार्टियां हैं, तमाम पार्टियां मिलकर एक गठबंधन बनाया गया है, इंडियन ओकुटा। इसमें जो है आम आदमी पार्टी है, वेलफेयर पार्टी वाले और तमाम जो इस देश से मोहब्बत करने वाले और इस मिट्टी से जो अपनी शहादत देकर कम से कम 95,300 शहीदों में से 60 पर 1,290 पर 5 जो शहीद हुए हैं, इसमें ज़्यादा तादाद अपनी यानी दलित और मुसलमानों की ज़्यादा तादाद है इसमें। और जो ये मनुवाद किस्म के लोग हैं, अपने देश और बेचने और फ़रोख्त करने के सिवा इनका कोई काम नहीं है। ये इससे मद्देनज़र रखते हुए आप तमाम मुसलमान भाइयों से मैं आजिज़ाना गुजारिश करता हूँ कि आने वाले 7 तारीख को जो है हमारी ये इलेक्शन प्रभा मल्लिकार्जुन साहब का और कांग्रेस पार्टी का नहीं है, ये इलेक्शन है मुसलमानों का। ये इलेक्शन को फ़रोख्त किए बिना अपनी जो कीमती वोट को फ़रोख्त किए बिना अपने कीमती वोट को फजर जाकर अल्लाह से दुआ करें कि ये फ़िरकापरस्त ताकतों को हराने की हमें सलाहियत दें और इसी तरह हमें कामयाब बनाएं। अस्सलाम वालेकुम। ಅದೇ ರೀತಿ ಕೆಳಬೀಳ್ಚಿ ಮುಗಿಸ್ಕೊಂಡು ಬರುವ ಕ್ಷಣದಲ್ಲಿ ಯಹ್ಯಾ ಖಾನ್ ಅವರು ಅವ್ರ ಟೀಮ್ ಜೊತೆಗೆ ಕ್ಯಾನ್ವಾಸ್ ಮಾಡ್ತಾಯಿದ್ರು. ಮುಗಿಸ್ಕೊಂಡು ನಾವು ಆಮ್ ಆದ್ಮಿ ಪಾರ್ಟಿಯಿಂದ ನಮ್ಮದು ಮತ್ತು ಅವ್ರದ್ದು ಸೇರಿ ಕ್ಯಾನ್ವಾಸ್ ಮಾಡಿ ಇವತ್ತಿನ ಕ್ಯಾನ್ವಾಸ್ ಮುಗಿಸ್ತಾ ಇದ್ದೀವಿ. ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಸಿಕ್ಕರು ನಮಗೆ. ಅದಕ್ಕೆ ಅವ್ರಿಗೆಲ್ಲ ಟೀಮ್ ಜೊತೆಗೆ ನಾವು ಸ್ವಲ್ಪ ಬೆರೆತು ಮಾತಾಡಿ ನಮ್ಮದು ಅವ್ರದ್ದು ಸಮ್ಮಿಶ್ರತೆಯನ್ನು ಡಿಸ್ಕಸ್ ಮಾಡಿ ಇಂಡಿಯಾ ಕೂಟದಿಂದ ಹೇಗಾದರೂ ಮಾಡಿ ಪ್ರಭಾ ಮಲ್ಲಿಕಾರ್ಜುನ ಅವರು ಕಾಂಗ್ರೆಸ್ ಗೆದ್ದು ಬರಲಿ ಅಂತ ಹೋಪ್ ಮಾಡಿಕೊಂಡು ಇವತ್ತಿನ ಮೀಟಿಂಗ್ ನಾವು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.